13/12/2025 ನಡೆದಿರುವಂತಹ ನವೋದಯ ಪರೀಕ್ಷೆಯ ಡಿ ವರ್ಷನ್ಗೆ ಸಂಬಂಧಪಟ್ಟಂತಹ ಕನ್ನಡ ಮಾಧ್ಯಮದಲ್ಲಿ ಕೀ ವರ್ಷನ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ 50 ಅಂಕ, ಅಂಕಗಣಿತಕ್ಕೆ 25 ಅಂಕ, ಭಾಷಾ ಸಾಮರ್ಥ್ಯಕ್ಕೆ 25 ಅಂಕ ಇರುವಂಥದ್ದು. ವಿಭಾಗ 1 ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಭಾಗ 1ರಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ 3 ಆಕೃತಿಗಳು ಇದ್ದಾವೆ. ಇದರಲ್ಲಿ ಒಂದು ವಿಧದ ಆಕೃತಿ ಮಾತ್ರ ಭಿನ್ನವಾಗಿದೆ, ಅದನ್ನು ನಾವು ಹುಡುಕಬೇಕು. ಇಲ್ಲಿ ಮೇನ್ ಇವೆಲ್ಲವೂ ಕೂಡ ಯಥಾರೀತಿ ಇರುವಂಥದ್ದು, ಅಂದರೆ ಆಯಿತ ಆಕಾರದಲ್ಲಿರುವಂಥದ್ದು. ಇದು ತ್ರಿಭುಜಾಕೃತಿಯಲ್ಲಿರುವುದರಿಂದ ಆನ್ಸರ್ ಎ ಆಗುತ್ತೆ. ನೆಕ್ಸ್ಟು ಈ ಕೋನಗಳ ಮೊತ್ತ ಎಲ್ಲವೂ ಕೂಡ ಒಳಕೋನಗಳಿರುವಂಥದ್ದು. ಇದು ಸರಳಾಧಿಕ ಕೋನ ಆಗಿರುವಂಥದ್ದು, ಆನ್ಸರ್ ಡಿ ಆಗುತ್ತೆ. ಇವು ಕನ್ನಡಿಯ ಬಿಂಬವನ್ನು ಹೋಲ್ತವೆ, ಇದು ಬಿಂಬವನ್ನು ಹೋಲುವುದಿಲ್ಲ, ಆನ್ಸರ್ ಡಿ ಆಗುತ್ತೆ. ನೆಕ್ಸ್ಟ್ ಇದನ್ನು ವೃತ್ತವನ್ನು ಸಮಭಾಗ ಕತ್ತರಿಸಿದ್ದಾರೆ. ಇಲ್ಲಿ ತ್ರಿಭುಜವನ್ನು ಸಮಭಾಗ ಕತ್ತರಿಸಿದಾಗ 2 ಫೋಲ್ಡ್ ಆಗುತ್ತೆ. ಇದನ್ನು ಚೌಕ ಕೂಡ ಸಮಭಾಗವಾಗಿ ಕತ್ತರಿಸಿದಾಗ ಈ ಮೂಲೆ ಜೋಡಿಸಿದರೆ ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ. ಆದರೆ ಇದು ನೀಟಾಗಿ ಫೋಲ್ಡ್ ಆಗೋದಿಲ್ಲ, ಹಾಗಾಗಿ ಆನ್ಸರ್ ಸಿ ಅನ್ನು ತೆಗಿಬೇಕು. ನೆಕ್ಸ್ಟ್ ಇಲ್ಲಿ 4 ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ. ಇಲ್ಲಿ ಬಲ ಬದಿಗೆ ಕೊಟ್ಟಿರುವಂತಹ ಆಕೃತಿ ಯಾವ ಆಕೃತಿ ಪ್ರಶ್ನೆಯ ರೂಪದಲ್ಲಿ ಎಡಬದಿಯ ಆಕೃತಿಯನ್ನು ಸಂಪೂರ್ಣವಾಗಿ ಹೋಲುತ್ತದೆಯೋ ಅದನ್ನು ನೀವು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಯಥಾರೀತಿ ಹೋಲ್ಬೇಕು. ಈ ಆಕೃತಿಯನ್ನು, ಇದು ಪ್ರಶ್ನಾಕೃತಿಯನ್ನು ಇಲ್ಲಿರುವಂತಹ 4 ಆಕೃತಿಗಳಲ್ಲಿ ಯಾವುದು ಹೋಲುತ್ತೋ ಅದಕ್ಕೆ ನಾವು ಟಿಕ್ ಹಾಕಬೇಕು. ಇಲ್ಲಿ ಹೋಲುವಂಥದ್ದು, ಯಥಾರೀತಿ ಹೋಲುವಂಥದ್ದು ಈ ಮೂಲೆ ಎಲ್ಲಿದೆ, ಇದೊಂದು ಈ ಮೂಲೆ ಇದ್ದಾವೆ, ಆದರೆ ಇದು ಒಂದು ಉಲ್ಟಾ ಆಗುತ್ತೆ, ಹೊರಕ್ಕೆ ಹಾಕಿದ್ದಾನೆ ಲೈನ್ಸ. ನೆಕ್ಸ್ಟ್ ಈ ತ್ರಿಭುಜ ಇದೆ, ಇಲ್ಲಿ ಇದೆ, ಆದರೆ ಈ ಲೈನ್ ಕೂಡಿಸಿರುವಂಥದ್ದು ಇಲ್ಲಿ ಕೂಡಿಸಿದ್ದಾರೆ, ಇಲ್ಲೂ ಕೂಡಿಸಿದ್ದಾರೆ, ಆದರೆ ಇದು ಬರಲು ತೆಗೆದಿವಿ. ಇಲ್ಲಿ ನೋಡಿ ಈ ತ್ರಿಭುಜದ ಲೈನ್ ಇಲ್ಲ. ಈ ರೀತಿ ನಾವು ನೋಡ್ಕೊಂತ ಹೋದರೆ ಸಿಂಪಲ್ ಟ್ರಿಕ್ಸಲ್ಲಿ ಹುಡುಕ್ಬೋದು. ಆನ್ಸರ್ ಇದಕ್ಕೆ ಬಿ ಆಗುತ್ತೆ. ಕರೆಕ್ಟ್ ಇದನ್ನೇ ಹೋಲುವಂಥ ಚಿತ್ರ ಆನ್ಸರ್ ಬಿ. ನೆಕ್ಸ್ಟ್ ಯಥಾರೀತಿ ಹೋಲುವಂಥದ್ದು ಆನ್ಸರ್ ಸಿ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಈ ಹಾಕಿರುವಂತಹ ಏನು ಸಿಂಬಲ್ ಇದೆ ಇದು ಇಲ್ಲಿದೆ, ಈ ರೀತಿ ಹಾಕಿರುವಂಥ ಸಿಂಬಲ್ ಇಲ್ಲಿದೆ. ನೆಕ್ಸ್ಟ್ ಒಂದು ಲೈನ್ ಇದೆ. ನೆಕ್ಸ್ಟ್ ಈ ಮೂಲೆ ಹೊಂದಾಣಿಕೆ ಆಗುತ್ತೆ, ಈ ಮೂಲೆ ಮತ್ತು ಈ ಮೂಲೆ ಹೊಂದಾಣಿಕೆ ಆಗುತ್ತೆ, ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟು ಇದನ್ನೇ ಹೋಲುವಂಥದ್ದು ಚಿತ್ರ, ಇಲ್ಲಿ ಇರುವಂಥದ್ದು ಈ ಮೂಲೆಯಲ್ಲಿ ಕರೆಕ್ಟಾಗಿದೆ, ಈ ರೀತಿ ಇರುವಂಥದ್ದು ಈ ರೀತಿ ಇದೆ, ಈ ರೀತಿ ಇರುವಂಥದ್ದು ಈ ರೀತಿ ಇದೆ, ಮತ್ತು ಈ ರೀತಿ ಇರುವಂಥದ್ದು ಈ ರೀತಿ ಇದೆ, ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟು ಇಲ್ಲಿ ಒಂದು ತ್ರಿಭುಜ ಕೊಟ್ಟರೆ ತುದಿಗೆ ತ್ರಿಭುಜ ಇದೆ, ಇಲ್ಲೊಂದು ಚೌಕ ಇದೆ, ಇಲ್ಲೊಂದು ಚೌಕ ಇದೆ, ಇಲ್ಲೊಂದು ಆರೋ ಮಾರ್ಕ್ ಇದೆ, ಇಲ್ಲೊಂದು ಆರೋ ಮಾರ್ಕ್ ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಮತ್ತು 1 2 3 4 ಲೈನ್ ಇದ್ದಾವೆ, 1 2 3 4 ಲೈನ್ ಇದ್ದಾವೆ, ಆನ್ಸರ್ ಬಿ ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಬಲಬದಿಯ ಆಕೃತಿಗಳಲ್ಲಿ ಯಾವುದು ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನು, ಅಂದರೆ ದಿಕ್ಕನ್ನು ಬದಲಾಯಿಸದೆ ಪೂರ್ಣಗೊಳಿಸಲು ಸಮರ್ಪಕವಾಗುವುದು, ಅದನ್ನು ಕಂಡುಹಿಡಬೇಕು. ಅಂದರೆ ಇಲ್ಲಿ ದಿಸೆ ಅಂತ ಕೊಟ್ಟಾನೆ, ದಿಸೆ ಮೀನ್ಸ್ ದಿಕ್ಕನ್ನು ಬದಲಾಯಿಸಬಾರ್ದು, ಯಥಾರೀತಿ ಇರಬೇಕು, ಅದನ್ನು ನಾವು ಸಮರ್ಪಕವಾಗಿ ಕಂಡುಹಿಡಬೇಕು. ಅಂತಹ ಆಯ್ಕೆ ಚಿತ್ರವನ್ನು ಹುಡುಕಿ ಅಂತ ಹೇಳಿದ್ದಾನೆ. ಇಲ್ಲಿಗೆ ಈ ಚಿತ್ರವನ್ನು ನೋಡಿದರೆ ಇಲ್ಲಿಗೀಗ ತ್ರಿಭುಜ ಬರಬೇಕು, ಮತ್ತು ಇನ್ನೊಂದು ತ್ರಿಭುಜ ಬರಬೇಕು, ಮತ್ತು ಈಗ ಹಾಕಿರುವಂತಹ ಒಂದು ಲೈನ್ ಬರಬೇಕು, ಹಿಂಗೆ ಹಾಕಿರುವಂಥದ್ದು ಲೈನು, ಅದನ್ನೇ ಹೋಲುವಂಥದ್ದು ಯಾವುದಿದೆ, ಈ ಭಾಗ ಮಾತ್ರ ಸಿಗುವಂಥದ್ದು ಯಾವುದಿದೆ, ಆನ್ಸರ್ ಸಿ ಇದೆ. ನೆಕ್ಸ್ಟ್ ಇಲ್ಲಿ ಬಂದ್ರೂ ಅಷ್ಟೇ, ಫಸ್ಟು ಒಂದು ಹಿಂಗೆ ಬಂದಿದೆ, ಆಮೇಲೆ ಹಿಂಗೆ ಬಂದಿದೆ, ಈ ಮೂಲೆ ಒಂದೇ ಆಗ್ತವೆ, ಹಾಗಾಗಿ ಈ ರೀತಿ ಎಳ್ಕೊಂತೀವಿ. ಆಮೇಲೆ ಇಲ್ಲಿ ಬಂದಿದೆ ಅಂದರೆ ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿಗೆ ಬರ್ತದೆ, ಹಾಗಾಗಿ ಹುಡುಕಿದ್ರೆ ಕರೆಕ್ಟಾಗಿ ಸಿಗುತ್ತೆ, ಆನ್ಸರ್ ಡಿ ಆಗುತ್ತೆ. ಇದು ಅಷ್ಟೇ, ಈ ಭಾಗಕ್ಕೆ ಜೋಡಿಸ್ಕೋಬೇಕು, ಈ ಭಾಗ ಜೋಡಿಸ್ಕೋಬೇಕು. ಈ ಒಂದು ಭಾಗ ಇರುವಂಥದ್ದು ಯಾವುದು ಅಂತ ಹುಡುಕಿದರೆ ಕರೆಕ್ಟಾಗಿ ಸ್ಟ್ರಕ್ಚರ್ ಸಿಗುವಂಥದ್ದು ಆನ್ಸರ್ ಡಿಯಲ್ಲಿ ಸಿಗುತ್ತೆ.
ನೆಕ್ಸ್ಟು ಇದು ಅಷ್ಟೇ, ಇಲ್ಲಿ ಈ ಭಾಗವನ್ನು ಕೂಡಿಸ್ಬೇಕು. ಈ ಬಣ್ಣ ಹಚ್ಚಿದ್ದಾರೆ ಆಯಿತಾ. 1 2 3 ಈ ಲಾಸ್ಟಿಂದೊಂದು 4 ಒಟ್ಟು ಅಂಥದ್ದೇ ಇರುವಂಥದ್ದು. ಕರೆಕ್ಟಾಗಿ ಹುಡುಕಿದರೆ ಸಿಗುವಂಥದ್ದು ಆನ್ಸರ್ ಬಿ ಆಗುವಂಥದ್ದು. ಒಂದು ಚೂರು ಹೆಚ್ಚು ಕಮ್ಮಿ ಇರ್ತೈತೆ ಅಷ್ಟೇ, ಹುಡುಕಿರೆ ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಈ ಪ್ರಶ್ನೆಯ ರೂಪದ ಆಕೃತಿಯಲ್ಲಿ ಒಂದು ಶ್ರೇಣಿ ಎಲ್ಲಿ ಇವೆ. ಬಲಗಡೆ ಕೊಟ್ಟಿರುವಂತಹ ಉತ್ತರ ರೂಪದ ಆಕೃತಿಯಲ್ಲಿ ಯಾವುದು ಒಂದು ಪ್ರಶ್ನೆಯ ರೂಪದ ಆಕೃತಿಯಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆ ಆಗುತ್ತೆ, ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿರೋಂತಹ ಬಾಕ್ಸು ಇಲ್ಲಿಗೆ 30, ಇಲ್ಲಿರುವಂತಹ ಬಾಕ್ಸು ಇಲ್ಲಿಗೆ 30, ನೆಕ್ಸ್ಟ್ ಈ ಬಾಕ್ಸ್ ಇಲ್ಲಿಗೆ ಬರಬೇಕು. ಓಕೆ, ಈ ಬಾಕ್ಸ್ ಇಲ್ಲಿಗೆ ಬರಬೇಕು, ಇಲ್ಲಿರೋ ಅಂಥದ್ದು. ನೆಕ್ಸ್ಟ್ ಏನು ವ್ಯತ್ಯಾಸ ಆಗಿದೆ, ಇಲ್ಲೊಂದು ಚೌಕ ಇದೆ, ಇಲ್ಲೊಂದು ಚೌಕ ಇದೆ, ಒಂದು ಬಿಂದು ಇರೋದು 2 ಬಿಂದು ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ 2 ಬಿಂದು ಇದ್ದಾವೆ, 2 ಚೌಕ ಆಗಿವೆ. ಅಂದರೆ ಫಸ್ಟು ಬಿಂದು ಬಂದಿದೆ, ಆಮೇಲೆ ಚೌಕ ಬಂದಿದೆ, ಹೌದು ತಾನೇ. ಅದೇ ರೀತಿ ನಾವು ಹುಡುಕಿದರೆ ಈ ಮೂಲಿಗೆ ಬರಬೇಕು ನಮಗೆ. ಫಸ್ಟು ಆ ಮೂಲಿಗೆ ಇರುವಂಥ ಚಿತ್ರವನ್ನು ನಾವು ನೋಡಿದರೆ ಸಾಕು, ನಮಗೆ ಸಿಗ್ಬೋದು ಆನ್ಸರ್ ಡಿ ಸಿಗುತ್ತೆ. ಇಲ್ಲಿ 1 ಇರೋ ಬಿಂದು 2 ಆಗಿದೆ, ಇಲ್ಲಿ 3 ಆಗಬೇಕು. ಇಲ್ಲಿ ಈ ಬಾಕ್ ಇರುವಂಥದ್ದೇ ಹುಡುಕಿದ್ರು ಕೂಡ ನಮಗೆ ಆನ್ಸರ್ ಡಿ ಸಿಗುತ್ತೆ. ನೆಕ್ಸ್ಟು ಇಲ್ಲಿ 1 ಇರೋದು 2 ಆಗಿದೆ, 2 ಇರೋದು 3 ಆಗಿದೆ. ಯಥಾ ರೀತಿ ನಮಗೆ ಅದೇ ಸಿಂಬಲನ್ನು ಹೋಲುವಂಥದ್ದು 3 ಇರೋದು 4 ಆಗಿರಬೇಕು, ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಪ್ರದಕ್ಷಿಣೆ ಆಕಾರದಲ್ಲಿ ತಿರುಗ್ತಾ ಹೋದಾಗ ಆರೋ ಮಾರ್ಕ್ಗಳು ಚೇಂಜ್ ಆಗ್ತಾ ಬಂದವೆ. ಇಲ್ಲಿರೋದು ತಿರುಗ್ತಾ ಬಂದವೆ. ಇಲ್ಲಿ ನಾವು ಈ ಸಿಂಬಲು ಮತ್ತು ಈ ಸಿಂಬಲನ್ನು ಮಾತ್ರ ಕಂಡುಹಿಡ್ಕೋಬೇಕು, ಉಳಿದಿದ್ದೆಲ್ಲ ಇವು ಲೈನ್ಸು ಮಾಮೂಲಿ ಇರ್ತವೆ. ಆ ಸಿಂಬಲ್ಸನ್ನು ಮಾತ್ರ ನೋಡಿದಾಗ ಆನ್ಸರ್ ಡಿಯಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬರೀ ಇಷ್ಟಿರುವಂಥದ್ದು ಇಲ್ಲಿಗೆ ಬಂದು ಇಷ್ಟು ಎಕ್ಸ್ಟ್ರಾ ಆಗಿರೋದು ಇಷ್ಟೇ. ನೆಕ್ಸ್ಟ್ ಚಿತ್ರಕ್ಕೆ ಬಂದಾಗ ಇಲ್ಲಿರೋಂಥದ್ದು ಪೂರ್ಣ ಬಂದಿದೆ, ಇಲ್ಲಿರೋಂಥದ್ದು ಪೂರ್ಣಗೊಳಿಸಿದೆ. ನೆಕ್ಸ್ಟ್ ಬಂದರೆ ಇಲ್ಲಿಗೆ ಒಂದು ಲೈನ್ ಎಳೆದು ಒಂದು ತ್ರಿಭುಜ ಹಾಕ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಎಳೆದು ಒಂದು ತ್ರಿಭುಜ ಹಾಕಿದ್ದಾರೆ. ನೆಕ್ಸ್ಟ್ ಇದು ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಮಗೆ ಬರಬೇಕಾಯ್ತದ್ದು ಇದು ಬರಬೇಕು. ಅಷ್ಟೇ ಇರುವಂಥದ್ದನ್ನು ಹುಡುಕಿದರೆ ಆನ್ಸರ್ ಬಿಯಲ್ಲಿ ಇರುವಂಥದ್ದು. ನೆಕ್ಸ್ಟು ಇಲ್ಲಿ 2 ಪ್ರಶ್ನೆಗಳ ರೂಪದ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 3ನೇ ಮತ್ತು 4ನೇ ಪ್ರಶ್ನೆಗಳಿಗೆ ಅದೇ ರೂಪದ ಆಕೃತಿ ನಡುವೆ ಇರಬೇಕಾಗಿದೆ. ಅಂಥದ್ದನ್ನು ಚಿಹ್ನೆಯನ್ನು ಇರಿಸೋದಕ್ಕಾಗಿ ಉತ್ತರ ರೂಪದ ಆಕೃತಿಯನ್ನು ನಾವು ಕಂಡುಹಿಡಿಬೇಕು. ಅಂದರೆ ಇದು ಹೊಂದಾಣಿಕೆ ಆಗುತ್ತೆ, ಆದರೆ ಇದಕ್ಕೆ ಯಾವುದು ಅಂತ ಕೇಳಿದರೆ ಇದು ಬಿಂಬಾಕೃತಿ. ಇಲ್ಲಿರುವಂಥದ್ದು ಇಲ್ಲಿಗೆ ಬರ್ತಿತ್ತು, ಇಲ್ಲಿರುವಂಥದ್ದು ಇಲ್ಲಿ ಬಂದಿರುತ್ತೆ, ಇಲ್ಲಿರುವಂಥದ್ದು ಇಲ್ಲಿಗೆ ಹೋಗಿರ್ತೈತೆ. ಇದು ಯಥಾ ರೀತಿ ಬಿಂಬ ಅಂತ ಬಂದಾಗ ಈ ಆಕೃತಿ ಇಲ್ಲಿಗೆ ಬಂದು ಕೂರುತ್ತೆ, ಈ ಆಕೃತಿ ಹಿಂಬಾಗಿ ಹೋಗುತ್ತೆ. ಈ ಸಿಂಬಲ್ಸ್ಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ ಸಿ ಆಗುತ್ತೆ. ಇಲ್ಲಿರುವಂತಹ ತ್ರಿಭುಜಾಕೃತಿ ಇಲ್ಲಿದೆ, ಇಲ್ಲಿ ಮುಂದೆ ಬರಬೇಕು, ಮುಂದೆ ಬಂದಿದೆ, ಇದು ಹಿಂದೆ ಹೋಗ್ಬೇಕು, ಹಿಂದೆ ಹೋಗಿದೆ. ಇಲ್ಲೊಂದು ಗೆರೆ ಇದೆ, ಆ ಗೆರೆನೂ ಕೂಡ ಇಲ್ಲಿರ್ತಿದೆ, ಆನ್ಸರ್ ಸಿ ಆಗುವಂಥದ್ದು. ಇಲ್ಲಿ 3 ಇದ್ದಾವೆ, ಇಲ್ಲಿ 2 ಆಗಿದೆ, ಇಲ್ಲಿ ಬಿಂದುಗಳು ಕರೆಕ್ಟಾಗಿದ್ದಾವೆ. ನಮಗೀಗ ಇದಕ್ಕೆ ಆಪೋಸಿಟ್ ಬರಬೇಕು, ಎಳ್ಕೊಂತೀವಿ. ಇಲ್ಲಿ ಎಷ್ಟಿರಬೇಕು, 2 ಇರಬೇಕು, 2 ಎಳ್ಕೊಂತೀವಿ. ಈ ಬಿಂದು ಕಡೆನೇ ಇರಬೇಕು. ಈ ರೀತಿ ಇರುವಂಥದ್ದು ಆಕೃತಿ ಯಾವುದು ಅಂತಂದರೆ ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟು ಇಲ್ಲಿ ನೋಡಿದರೆ ಒಳಗಿರುವಂಥ ತ್ರಿಭುಜ ಹೊರಗಡೆ ಇದೆ, ಹೊರಗಿರುವಂತಹ ಚೌಕ ಒಳಗಿದೆ, ಹೌದ್ರಾ. ಇಲ್ಲೂ ಅಷ್ಟೇ, ನಮಗೀಗ ಒಳಗಿರುವಂತಹ ಚೌಕ ಹೊರಗೆ ಬರ್ತಿತ್ತೆ, ಹೊರಗಿರುವಂಥ ವೃತ್ತ ಒಳಗೆ ಹೋಗುತ್ತೆ, ಆನ್ಸರ್ ಎ ಆಗುತ್ತೆ. ನೆಕ್ಸ್ಟು ಇದು 90 ಡಿಗ್ರಿಯಲ್ಲಿ ಬದಲಾಗ್ತಾ ಹೋಗಿದೆ. ಇಲ್ಲಿರುವ ಆಕೃತಿ ಇಲ್ಲಿಗೆ ಬಂದಿದೆ, ಇಲ್ಲಿರೋದು ಇಲ್ಲಿಗೆ ಹೋಗಿದೆ. ಯಥ ರೀತಿ ನಮಗೆ ಇಲ್ಲಿರುವಂಥದ್ದು ಇಲ್ಲಿಗೆ ಬರಬೇಕೀಗ, ಈ ರೀತಿ ಬರಬೇಕಿದು. ಈ ರೀತಿ ಸಿಂಬಲ್ಸು ಬಂದು ಇಲ್ಲಿ 2 ಚೌಕ ಹಿಂಗೆ ಓಪನ್ ಇರಬೇಕು. ಈ ರೀತಿ ಇರೋಂಥದ್ದು ಯಾವುದು ಅಂತ ಹುಡುಕಿದ್ರೆ ನಮಗಿರೋದು ಒಂದೇ ಆಕೃತಿಯಲ್ಲಿ ಆನ್ಸರ್ ಎಯಲ್ಲಿ ಮಾತ್ರ ಇರುವಂಥದ್ದು. ಯಾವುದೋ ಒಂದು ದಿಕ್ಕನ್ನು ಬದಲಾಯಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿ ಹೊಂದಿಸುವಂತಹ ಆಕೃತಿಯ ಮಾದರಿಯನ್ನು ನಾವಿಲ್ಲಿ ಜೋಡಿಸ್ಬೇಕಂದ್ರೆ ಫಜಲ್ ಜೋಡಿಸೋದು ಅಂತ. ಇದು ಪ್ರಶ್ನಾಕೃತಿ ಇದ್ದಾವೆ, ಇಲ್ಲಿ ಉತ್ತರ ಆಕೃತಿ ಇದೆ, ಇದನ್ನು ಜೋಡಿಸ್ಬೇಕು. ಈ ರೀತಿ ವೃತ್ತ ಈ ರೀತಿ ಬರ್ತಿದೆ. ಈ ರೀತಿ ವೃತ್ತ ಬಂದಾಗ ನಮಗೆ ಈ ರೀತಿ ಇರುವಂಥ ಭಾಗಗಳು ಕಟ್ಟಾಗಿರುವಂಥ ಭಾಗ ಯಾವುದು ಅಂತ ನೋಡಿದಾಗ ಆನ್ಸರ್ ಬಿ.
ಇದನ್ನು ತಂದು ಇಲ್ಲಿ ಜೋಡಿಸಿದರೆ ನೀಟಾಗಿ ವೃತ್ತ ಆಗುತ್ತೆ. ನೆಕ್ಸ್ಟು ಇಲ್ಲಿ ಗೆರೆ ಎಳೆದು ಬಿಟ್ರೆ ಗೊತ್ತಾಗ್ಬಿಡ್ತಿತ್ತು ನಮಗೆ. ನೋಡಿರಿ, ಈ ಗೆರೆ ಎಳ್ಕೊಂಡ್ವಿ, ಇದನ್ನು ಚೌಕಾಕಾರದ ಪೂರ್ಣ ಗೆರೆಯನ್ನು ಎಳ್ಕೊಂಡ್ವಿ ಅಂದರೆ ಯಾವ ಫಜಲ್ ಜೋಡಿಸ್ಬೇಕು ಅಂತ ಗೊತ್ತಾಗ್ಬಿಡ್ತೈತೆ. ಆನ್ಸರ್ ಎ ತಂದು ಕೂರಿಸಿದ್ರೆ ಅದು ನೀಟಾಗಿ ಚೌಕಾಗುತ್ತೆ. ನೆಕ್ಸ್ಟ್ ಇದು ಅಷ್ಟೇ, ಇದನ್ನು ನೀಟಾಗಿ ಎಳ್ಕೊಂಬಿಟ್ರೆ, ಇದನ್ನು ನೀಟಾಗಿ ಈ ರೀತಿ ಎಳ್ಕೊಂಡ್ರೆ ಯಾವ ತಂದು ಕೂರಿಸಿದ್ರೆ ಸರಿಯಾಗುತ್ತೆ ಅಂತ ನೋಡಿದರೆ ನೋಡಿರಿ, ಈಗ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ವಿ ಅಂದರೆ ಗೊತ್ತಾಗ್ಬಿಡ್ತೈತೆ ಆನ್ಸರ್ ಬಿ ಅಂತ. ನೆಕ್ಸ್ಟು ಈ ರೀತಿ ಬಂದು ಇಲ್ಲಿ ಕೂಡ್ಕೋಬೇಕು. ಈ ರೀತಿ ಇರುವಂಥ ಫಸಲ್ ತಂದು ಕೂಡ್ಸೋ ಅಂಥದ್ದು ಆನ್ಸರ್ ಬಿ. ನೆಕ್ಸ್ಟ್ ಇವು XY ಕನ್ನಡಿಯ ಮಾದರಿಯಲ್ಲಿ ಹಿಡಿದಾಗ ಆ ಒಂದು ಪ್ರತಿಬಿಂಬವಾಗಿ ಕಾಣಬೇಕು. ಅಂತಹ ಉತ್ತರವನ್ನು ನೀವು ಆಯ್ಕೆ ಮಾಡಿ. ಇಲ್ಲಿ ಕನ್ನಡಿಯನ್ನು ಇಟ್ಟಿದ್ದಾರೆ. ಕನ್ನಡಿಯನ್ನು ಇಟ್ಟಾಗ ಯಾವುದೇ ಕಾರಣಕ್ಕೂ ಹತ್ತಿರ ಇರ್ತೈತೆ, ದೂರ ಇರ್ತೈತೆ. ಅದೆಷ್ಟೆಷ್ಟು ಡಿಫ್ರೆನ್ಸ್ ಇರ್ತೈತೆ ಅಷ್ಟೇ ಡಿಫ್ರೆನ್ಸ್ ಇರ್ತೈತೆ. ಮಾರ್ಕ್ಗಳು ಅಲ್ಲೇ ಇರ್ತವೆ. ಆದರೆ ಒಂದು ಸ್ವಲ್ಪ ಉಲ್ಟಾ ಆಗುತ್ತೆ. ಇದಕ್ಕೆ ಆನ್ಸರ್ ಬಿ ಆಗುತ್ತೆ. ಇಲ್ಲಿರುವಂಥ ಸಿಂಬಲ್ಸ್ ಇದೊಂದರಲ್ಲೇ ಇರೋದು, ಇನ್ನೆಲ್ಲ ಬದಲಾಗಿದ್ದಾವೆ. ನೆಕ್ಸ್ಟ್ ಅಷ್ಟೇ, ಟಿ ಇಲ್ಲಿಗೆ ಬರ್ತೈತೆ, ಇದು ಅದ್ರ ಪಕ್ಕ, ಇದು ಅದ್ರ ಪಕ್ಕ, ಹೆಂಗೆ ಸೇಮ್ ಯಥಾರೀತಿ ಇರುವಂಥದ್ದು ಯಥಾರೀತಿನೇ ಬರುವಂಥದ್ದು. ಹಾಗಾಗಿ ಆನ್ಸರ್ ಎ ಆಗುತ್ತೆ. ಇಲ್ಲಿರೋ ಆಕೃತಿ ಈ ತುದಿಗೆ ಬರ್ತತೆ, ಇಲ್ಲಿರೋ ಲೈನ್ ಇಲ್ಲಿ ಬರ್ತೈತೆ, ಇದಿರುವಂಥದ್ದು ಇಲ್ಲಿಗೆ ಹೋಗುತ್ತೆ. ಯಥಾರೀತಿ ಇಲ್ಲಿ ಈ ರೀತಿ ಕೊಟ್ಟಾನೆ, ಆ ರೀತಿ ಇರೋಂಥದ್ದು ಹುಡುಕಿದ್ರೆ ನಮಗೆ ಈ ರೀತಿ ಬಂದು ಹಿಂಗೆ ಹೋಗೋವಂಥದ್ದು ಇರೋದು ಆನ್ಸರ್ ಬಿ. ನೆಕ್ಸ್ಟ್ ಬಂದರೆ ಈ ಮೂತಿ ಇಲ್ಲಿಗೆ ಬರ್ತೈತೆ, ಹೌದ್ರಾ? ಈ ಮೂತಿ ಇಲ್ಲಿಗೆ ಬರ್ತೈತೆ, ಈ ಸ್ಕ್ವೇರ್ ಹಿಂದೆ ಹೋಗಿರ್ತೈತೆ. ಕರೆಕ್ಟಾಗಿ ನಮಗೆ ಸಿಗುವಂಥದ್ದು ಬಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನೆ, ಕಾಗದ ತುಂಡನ್ನು ಬಿಡಿಸಿದಾಗ ನಮಗೆ ಹೇಗೆ ಕಾಣುತ್ತೆ ಅಂತ. ಅಂದರೆ 4 ಭಾಗವಾಗಿ ಮಡಿಸಿದಾಗ ನಾವು ಈ ತುದಿಯನ್ನು ಕಟ್ ಮಾಡಿಬಿಟ್ಟು ಈ ತುದಿಯನ್ನು ಕಟ್ ಮಾಡಿದಾಗ ನಮ್ಗೆ ಯಾವ ರೀತಿ ಸಿಗುತ್ತೆ ಅಂತ ಕೇಳಿದ್ದಾನೆ. ಆನ್ಸರ್ ಡಿ ಆಗುತ್ತೆ. ನೀವೊಂದು ಪೇಪರ್ನ ತಗೊಂಡು ನೀಟಾಗಿ ಮಡಚಿ 4 ಭಾಗದಲ್ಲಿ ಮಡಚಿ ನೀವು ಕತ್ತರಿಯಲ್ಲಿ ಇಷ್ಟನ್ನು ಕಟ್ ಮಾಡಿ, ಅವ್ರು ಯಾವ ರೀತಿ ಹೇಳಿದ್ರೆ ಕಟ್ ಮಾಡಿ ನೀವು ಓಪನ್ ಮಾಡಿ ಕರೆಕ್ಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಇದು ಅಷ್ಟೇ, ಕಟ್ ಮಾಡಿ ನಾವು ಓಪನ್ ಮಾಡಿದಾಗ ಆನ್ಸರ್ ಸಿ ಆಗುವಂಥದ್ದು. ಇದು ಕಟ್ ಮಾಡಿ ಓಪನ್ ಮಾಡಿದಾಗ ಆನ್ಸರ್ ಬಿ ಆಗುವಂಥದ್ದು. ಯಥಾರೀತಿ ನೀವು ಒಂದು ಹಾಳೆ ತಗೊಂಡು ಈ ರೀತಿ ಮಾಡಿ ಒಂದು ಸತಿ ಗೊತ್ತಾಗುತ್ತೆ ನಿಮ್ಗೆ, ಭಾಳ ಚೆನ್ನಾಗಿರ್ತೈತೆ ಅದು. ನೆಕ್ಸ್ಟು ಇದು ಅಷ್ಟೇ, ತ್ರಿಭುಜಾಕೃತಿಯಲ್ಲೇ ನಾವು ಹಾಳೆಯನ್ನು ಮಡ್ಚ್ಕೋಬೇಕು. ತ್ರಿಭುಜಾಕೃತಿಯನ್ನು ಮಡ್ಚ್ಕೊಂಡು ಬಿಡಿಸಿದಾಗ ನಮಗೆ ಆನ್ಸರ್ ಬಿ ಸಿಗುವಂಥದ್ದು. ನೆಕ್ಸ್ಟು ಇಲ್ಲಿ ಪ್ರಶ್ನಾರೂಪದ ಆಕೃತಿಯಲ್ಲಿರುವಂಥ ತುಂಡುಗಳಿಂದ ನಿರ್ಮಿಸಬಹುದಾದಂತಹ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಬೇಕು. ಇಲ್ಲಿ ಫಸಲನ್ನು ಕೊಟ್ಟಿದ್ದಾನೆ, ಇದನ್ನು ಜೋಡಿಸ್ಬೇಕು. ಇದನ್ನು ತಂದು ಇಲ್ಲಿಗೆ ಹಾಕಬೇಕು, ಇದನ್ನು ತಂದು ಇಲ್ಲಿಗೆ ಹಾಕಬೇಕು. ಹಾಕಿದಾಗ ನಮಗೆ ಯಾವ ಆಕೃತಿ ಸಿಗುತ್ತೆ ಅಂದರೆ ಆನ್ಸರ್ ಬಿ ಸಿಗುತ್ತೆ. ನೆಕ್ಸ್ಟ್ ಇದನ್ನು ಜೋಡಿಸಿದರೆ ಆನ್ಸರ್ ಎ ಸಿಗುತ್ತೆ. ಇದನ್ನು ಕೂಡಿಸೋದಷ್ಟೇ, ಇದನ್ನು ಕೂಡಿಸೋದು, ಇದನ್ನು ಕೂಡಿಸೋದು ನೀಟಾಗಿ ಕೂಡಿಸಿದ್ರೆ ಆನ್ಸರ್ ಸಿ ಸಿಗುತ್ತೆ. ಇದು ಅಷ್ಟೇ, ಇಲ್ಲಿ ಅವನು ಈ ಥರ ಇರೋ ಪಜಲನ್ನು ಕೊಟ್ಟಿದ್ದಾನೆ. ನಾವು ಈ ಥರ ಇರೋ ಪಜಲ್ ಅಂದರೆ ಹಿಂಗೆ ಬಂದಿರಬೇಕು, ಮತ್ತು ಇಲ್ಲಿಗೆ ಒಂದು ಕೂಡಿರುವಂಥದ್ದು, ಮತ್ತು ಅದಕ್ಕೆ ಜೈಂಟಾಗಿ ಕೂಡಿರುವಂಥದ್ದು ಸಿಗಬೇಕು. ಈ ಸರ್ಕಲ್ ವೃತ್ತ ಇರೋದಂಥದ್ದು ಒಂದೇ ಇರೋದು ಆಪ್ಷನ್ನು. ಎಲ್ಲ ಚೌಕ ಇದ್ದಾವೆ, ತ್ರಿಭುಜಾಕೃತಿಯಲ್ಲಿದ್ದಾವೆ. ಒಂದು ಸ್ವಲ್ಪ ಹಿಂಗಿರೋವಂಥದ್ದು ಆನ್ಸರ್ ಬಿ ಒಂದೇ. ನೆಕ್ಸ್ಟ್ ಬಂದರೆ ಪ್ರಶ್ನಾರೂಪದ ಆಕೃತಿಯಲ್ಲಿ ಅಡಗಿರುವಂತಹ ಅಥವಾ ಒದಗಿರುವಂತಹ ಉತ್ತರ ರೂಪದಲ್ಲಿ ಆಕೃತಿಯಲ್ಲಿ ಕಂಡುಹಿಡಿಬೇಕು. ಈ ರೀತಿ ಇರುವಂಥ ಮಾರ್ಕನ್ನು ಕಂಡುಹಿಡಿಬೇಕು ನಾವು. ಈ ರೀತಿ ಇರುವಂಥದ್ದು ಮಾರ್ಕ್ ಬಂದರೆ ಹಿಂಗೆ ಹೋಗಿರುವಂಥದ್ದು ಆನ್ಸರ್ ಎ. ನೆಕ್ಸ್ಟು ಎಸ್ ಅನ್ನು ಕೊಟ್ಟಿದ್ದಾನೆ, ಇದು ಇರುವಂಥದ್ದು ಇದರೊಳಗೆ ಇರುತ್ತೆ ನೋಡಿರಿ, ಹಿಂಗೆ ಬಂದೈತಿ, ಆನ್ಸರ್ ಬಿ. ಇಲ್ಲಿ ವೈ ಬಂದು ಈ ರೀತಿ ಒಂದು ಗೆರೆ ಬಂದಿರಬೇಕು. ನಮಗೆ ವೈ ಬಂದು ಈ ರೀತಿ ಗೆರೆ ಬಂದಿರೋದು, ಇದು ಒಂದೇ ಚಿತ್ರ ಇರೋದು, ಆನ್ಸರ್ ಎ. ನೆಕ್ಸ್ಟು ಹಿಂಗೆ ಹೋಗಿರಬೇಕು, ಅದು ಹಿಂಗಿರುವಂಥದ್ದು ಇದು ಒಂದೇ, ಆನ್ಸರ್ ಬಿ. ನೆಕ್ಸ್ಟು ಅಂಕಗಣಿತಕ್ಕೆ ಬಂದರೆ ಇವುಗಳನ್ನು ಗುಣಿಸಿದರೆ ನಮಗೆ ನೋಡಿರಿ, ಇಲ್ಲಿ ಗುಣಿಸಿದಾಗ ನಮಗೆ ಸಿಗುವಂಥ ಆನ್ಸರ್ಸು. ಅಂದರೆ ನೀವು ಇಲ್ಲಿ ಪಾಯಿಂಟ್ ಇಡೋದನ್ನು ವೆರಿ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಇವುಗಳ 20 ಮತ್ತು 30ರ ಮಾಸವನ್ನು ನೋಡಿದರೆ ಅದರಲ್ಲಿ ನೀವು ನೋಡೋದಕ್ಕೆಲ್ಲ ಇದನ್ನು ಕಂಡುಹಿಡಿಬೋದು. 10 20, 13 30 ಮಾಸ ಸಿಗುವಂಥದ್ದು. ಅಂದರೆ ಒಂದೇ ಮಗ್ಗಿಯಿಂದ ಹೋಗುವಂತಹ ಅತ್ಯಂತ
ಮಹತ್ತಮ ಸಾಮಾನ್ಯ ಅಪವರ್ತನ ಅಂತಂದರೆ 10 ಆಗಿರುವಂಥದ್ದು. ನೆಕ್ಸ್ಟ್ ಇವುಗಳನ್ನು ಗುಣಲಬ್ಧವನ್ನು ಮಾಡಿದರೆ ಆನ್ಸರ್ ನಮಗಿದೆ ಸಿಗುವಂಥದ್ದು ಆನ್ಸರ್ ಸಿ ಆಗುತ್ತೆ. ನೆಕ್ಸ್ಟು ಇವುಗಳನ್ನು ಯಥ ರೀತಿ ನಾವು ಹಾಕಬೇಕು, ಹಾಕ್ಯಂದು ಮಾಡಿದಾಗ ನಮಗೆ ಆನ್ಸರ್ ಬಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಾವು ಈ ರೀತಿಯೇ ಹಾಕಬೇಕು, ಪಾಯಿಂಟ್ಗಳೆಲ್ಲ ಒಂದೇ ಲೈನಿಗೆ ಇರಬೇಕು. ಆಮೇಲೆ ಬಿಂದುವಿನಿಂದ ಈ ಕಡೆಗೆ ಹಾಕ್ಯಬೇಕಾದ್ರೆ ಬಿಡಿ ಸ್ಥಾನಕ್ಕೆ ಬಿಡಿನೇ ಹಾಕ್ಯಬೇಕು, 10 ಸ್ಥಾನಕ್ಕೆ 10ರನ್ನೇ ಹಾಕ್ಯಬೇಕು, 100 ಸ್ಥಾನಕ್ಕೆ 100ರನ್ನೇ ಹಾಕ್ಯಬೇಕು. ಆ ರೀತಿ ಹಾಕ್ಯಂದು ನಾವು ಫಸ್ಟು ಇವನ್ನ 3 ಕೂಡಿದಾಗ ನೆಕ್ಸ್ಟು ನೀವು ಈ ರೀತಿ ಬೇಕಾದ್ರೂ ಗೆರೆಯನ್ನು ಎಳ್ಕೋಬೋದು ನೀವು ನಿಮಗೆ ಬೇಕಾದಂಗೆ. ನೆಕ್ಸ್ಟ್ ಇದರಿಂದ ಕಳೆದಾಗ ನಮಗೆ ಸಿಗುವಂಥ ಉತ್ತರವನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಅವ್ರು 45ನೇ ಕ್ವಶನಿಗೆ ಬಂದರೆ 64ರ ಅಪವರ್ತನಗಳು ಅವುಗಳ ಮೊತ್ತ ಕೇಳಿದ್ದಾನೆ. 64ರ ಅಪವರ್ತನಗಳು ಇವೆಲ್ಲವೂ ಕೂಡ ಆಗುವಂಥದ್ದು. ಇದು ಡಬಲ್ ಬಂದರೆ 1 ಮಾತ್ರ ಹಾಕ್ಯಬೇಕು, 8. ಇವಷ್ಟನ್ನು ಕೂಡ ನಾವು ಕೂಡಿದಾಗ 64ರ ಅಪವರ್ತನ ಕೂಡಿದಾಗ 127 ಆನ್ಸರ್ ಬರುವಂಥದ್ದು. ನೆಕ್ಸ್ಟ್ ಕೇಳಿರುವಂಥದ್ದು 1ರಿಂದ 11ರವರೆಗೆ ನಡುವಿನ ಅವಿಭಾಜ್ಯ ಸಂಖ್ಯೆಗಳು. ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಮತ್ತೆ ನಾವು ಅದನ್ನು ಬಾಗ್ಸೋಕ್ಕಾಗದಂಥ ಇರುವಂಥದ್ದು 4 ಸಂಖ್ಯೆಗಳು, ಆನ್ಸರ್ ಬಿ ಆಗುವಂಥದ್ದು. ನೆಕ್ಸ್ಟು ಇದರ ದಶಮಾಂಶ ರೂಪವನ್ನು ಕೇಳಿದ್ದಾನೆ. ದಶಮಾಂಶ ರೂಪ ಅಂದರೆ ನಾವು 999ನ್ನು 1000ರಿಂದ ಭಾಗಿಸ್ಬೇಕು ಅಂತ, ಅಂದರೆ ನಿಮಗೆ ಗೊತ್ತಿರ್ತಿತ್ತು ಇದು, ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟು ಇವುಗಳನ್ನು ಗುಣಿಸಿದಾಗ ನೋಡಿರಿ, ಇವುಗಳನ್ನು ಗುಣಿಸಿದಾಗ ನಮಗೆ ಸಿಗುವಂಥದ್ದು ಆನ್ಸರ್ ಇದಾಗಿರ್ತೈತೆ, ಇದನ್ನು ಹಾಕಬೇಕು. ಅಂದರೆ ನೀವು ಪಾಯಿಂಟನ್ನು 1, 2, 3 ಏನಿದೆ ಈ 3 ಬಿಟ್ಟು ಹಾಕಬೇಕು. 1, 2, 3 ಬಿಟ್ಟು ಚುಕ್ಕಿ ಇಟ್ಟರೆ ಆನ್ಸರ್ ಸಿಗುವಂಥದ್ದು. ನೆಕ್ಸ್ಟು 100 cm² m² ಮೀಟ್ರ್ ವರ್ಗ ಮೀಟ್ರ್ ರೂಪದಲ್ಲಿ ಪರಿವರ್ತಿಸಿದಾಗ ಸಿಗುವಂಥ ಉತ್ತರ ಅಂತ ಕೇಳಿದರೆ ಇದು ನಾವು ಹಾಕೊಂಬಿಟ್ರೆ ಮುಗಿದು ಹೋಯಿತು. ಇಲ್ಲಿ ನೋಡಿದರೆ 100 cm ಅಂತಿದೆ, cm² ಅಂತಿರೋದನ್ನು 2 cm² ಹಾಕಂತೀವಿ. ಇದರಿಂದ ನಾವು ಮೀಟರ್ cm² ಮೀಟರ್ m² ಮಾಡ್ಬೇಕಂದ್ರೆ ಮೀಟ್ರಿ ಮಾಡ್ಬೇಕಂದ್ರೆ ಭಾಗಿಸ್ಬೇಕು. ಇದಕ್ಕೆ ಹೋಗುತ್ತೆ, ಉಳಿಯೋದು ಇದೊಂದು m² ಮಾಡಿದ್ರೆ ಅಂದರೆ ಇದನ್ನು 100ನೇ ಒಂದನ್ನು ನಾವು ದಶಾಂಶ ರೂಪದಲ್ಲಿ ಬರೆದಾಗ ನಮಗೆ ಸಿಗುವಂಥದ್ದು ಆನ್ಸರ್ ಇದೆಯಾ, ಹಾಗಾಗಿ ಆನ್ಸರ್ ಬಿ ಆಗುವಂಥದ್ದು. ನೆಕ್ಸ್ಟ್ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಕೇಳಿದರೆ ಫಸ್ಟ್ ಇದನ್ನು ಸರಳೀಕರಣ ಮಾಡ್ಕೋಬೇಕು. 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದು ಆನ್ಸರ್ ಎ ಆಗುವಂಥದ್ದು. ನೆಕ್ಸ್ಟು ಈ ಸಮೀಕರಣವನ್ನು ಬಿಡಿಸ್ಬೇಕು ಅಂತ ಕೇಳಿದರೆ ಆಲ್ಮೋಸ್ಟ್ ಆಲ್ ನಿಮಗೆ ಈಸಿ ಇದ್ದರೆ ಬಿಡಿಸ್ರಿ, ಈಸಿ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗ್ಬಿಡ್ರಿ. ಯಾಕೆಂದರೆ ತೀರಾ ಡಿಫಿಕಲ್ಟ್ ಇರೋನ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗ್ಬಿಡ್ತೈತೆ. ನಿಮಗೆ ಬರೋ ಅಂಥವನ್ನ ಮಾಡಿ ಮುಂದೆ ಹೋಗ್ರಿ, ಟೈಮ್ ಉಳಿದ್ರೆ ಮತ್ತೆ ಹಿಂದಕ್ಕೆ ಬರ್ಬೋದು. ಇದನ್ನು ನಾವು ಭಾಗಾಕಾರ ಇರೋದನ್ನು ನಾವು ವರ್ಣಮಸ್ತ ರೀತಿಯಲ್ಲಿ ತಗೊಂಡ್ಕೊಂಡಾಗ ಈ ರೀತಿ ಆಗುತ್ತೆ. ಇದಕ್ಕೆ ಹೊಡೆದಾಗ 1 ಉಳಿತೈತೆ, ಆಮೇಲೆ 2 1 2 ಬರ್ತೈತೆ. ಇದು ಯಥ ರೀತಿ ಇಟ್ಕೊಳ್ರಿ. ಇವನ್ನ ಈ ರೀತಿ ಸಮೀಕರಣವನ್ನು ಬಿಡಿಸಿದಾಗ ನಮಗೆ 2ನೇ 7 ಬರುವಂಥದ್ದು ಆನ್ಸರ್ ಸಿ ಆಗುತ್ತೆ. ಇವು ಸ್ವಲ್ಪ ನೋಡೋಕ್ಕೆ ಈಸಿ ಇದ್ದರೂ ಕೂಡ ಅಲ್ಲಿ ಎಕ್ಸಾಮ್ ಒಳಗೆ ಭಾಳ ಟೈಮನ್ನು ತಿಂತವೆ. ಇಲ್ಲಿ ಒಬ್ಬ ಹಣ್ಣಿನ ಅಂಗಡಿ ಏನಿದ್ದಾನೆ 1500ಕ್ಕೆ ಆ್ಯಪಲ್ ತಗೊಂಡಾನೆ, ಅವನ ಅಂಗಡಿಯಿಂದ ತೆಗೆದುಕೊಂಡು ಬರಲು ಖರ್ಚೆಲ್ಲ ಸೇರಿಸ್ತಾನೆ. ಆವಾಗ ನಮಗೆ ಇದನ್ನು ಕೂಡ್ಕೋಬೇಕು, ಬಂದಿರೋದ್ರಲ್ಲಿ ಕಳಿಬೇಕು. ಅಂದರೆ ಕೊಂಡ ಬೆಲೆಯನ್ನು ಫಸ್ಟು ನಾವು 1500 ರೂಪಾಯಿ ತಗೊಂತಾನೆ ಮತ್ತು ಅವನ ಖರ್ಚನ್ನು ಸೇರಿಸಿದಾಗ 1600 ರೂಪಾಯಿ ಆಗುತ್ತೆ. ನಾವು ಸೂತ್ರವನ್ನು ಹಾಕ್ಯಂದಾಗ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ, ಅಂದರೆ ಈ ಕೊಂಡ ಬೆಲೆಯಿಂದ ಮಾರಿದ ಬೆಲೆಯನ್ನು ಕಳೆದಾಗ 636 ರೂಪಾಯಿ ಉಳಿಯುವಂಥದ್ದು ಆನ್ಸರ್ ಬಿ ಆಗುತ್ತೆ. ಇದು ಟೈಮಿಂದು, ಅಂದರೆ 10 ಗಂಟೆ 45 ನಿಮಿಷ ಹಾಕ್ಕೊಂಡು ನೆಕ್ಸ್ಟು 11 ಗಂಟೆ 15 ಈ ರೀತಿ ಹಾಕ್ಕೊಂತ ಹೋದಾಗ ನಮಗೆ 4 ಗಂಟೆ 45 ನಿಮಿಷ ನೀವೇ ಮಾಡ್ಕೊತ ಹೋದ್ರೂ ಅದನ್ನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿದರೆ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಅಂಗಡಿಯವನು 200 ರೂಪಾಯಿಗಳಿಗೆ ಒಂದು ಗಡಿಯಾರವನ್ನು ಕರೆಸ್ತಾನೆ ಮತ್ತು ಅದನ್ನು 40 ರೂಪಾಯಿ ಲಾಭಕ್ಕೆ ಮಾರ್ತಾನೆ. ಹಾಗಾದರೆ ಅವನು ಎಷ್ಟಕ್ಕೆ ಮಾರಾಟ ಮಾಡಿದ ಅಂತ ಕೇಳಿದರೆ ಇಲ್ಲಿ ನೀವು ಮಾರಿದ ಬೆಲೆ ಕೊಂಡ ಬೆಲೆ ಲಾಭವನ್ನು ಹಾಕಂದ್ರೂ ಮಾಡ್ಬೋದು. ಇಲ್ಲ ನೀವು ಯಥ ರೀತಿ ನೋಡಿರಿ 200 ರೂಪಾಯಿ ಮಾರಿದಾನೆ ಅಂದರೆ 40 ರೂಪಾಯಿ ಲಾಭ ಅಂದರೆ 240 ರೂಪಾಯಿ ಆಗುತ್ತೆ, ಅಲ್ಲೇ ಕೂಡಿಬೇಕಾದ್ರೂ ಇಡ್ಬೋದು. ನೆಕ್ಸ್ಟು ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳಿದ್ದಾವೆ. ಈ ರೀತಿ ಲೆಕ್ಕಗಳನ್ನು ಕೇಳಿದಾಗ ನಿಮಗೆ ಅದು ಈಸಿ ಅನಿಸಿದರೆ ಮಾಡಿರಿ, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ಬಿಡ್ರಿ. ಯಾಕೆಂದರೆ ಇದು ಭಾಳ ಆಳವಾಗಿದೆ ಅದು ಲೆಕ್ಕ ಅದು. ನೆಕ್ಸ್ಟ್ ಬಂದರೆ ಇಂಥ ಸುಲಭವಾಗಿರೋನ ಮಾಡ್ಕೊಂಬಿಡ್ಬೇಕು. ನೋಡಿರಿ, ಒಂದು ಪಂಚಭುಜದ ಸುತ್ತಳತೆ
80 ಸೆಂಟಿಮೀಟರ್ ಆಗಿದ್ದು 4 ಬಾಹುಗಳ ಮೊತ್ತ 63 ಸೆಂಟಿಮೀಟರ್ ಆಗಿದ್ದರೆ ಆ ಪಂಚಭುಜದ 5ನೇ ಬಾಹು ಕೇಳಿದ್ದಾನೆ. ನೀವು ಪಂಚಭುಜ ಅಂದ ತಕ್ಷಣ ಪಂಚಭುಜವನ್ನು ಈ ರೀತಿ ಇರುವಂತಹ ಪಂಚಭುಜವನ್ನು ಹಾಕೊಂಡ್ಬಿಡ್ಬೇಕು. ಹಾಕ್ಯಂದ್ಬಿಟ್ಟು ಅವನು ಹೇಳಿದ್ದಾನೆ ಒಟ್ಟು ಸುತ್ತಳತೆ 80 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಉಳಿದವೆಲ್ಲವೂ ಕೂಡ 4 ಬಾಹುಗಳು 63 ಇದ್ದಾವೆ. ಅದರಲ್ಲಿ ಅದನ್ನ ಕಳೆದ್ರೆ ಉಳಿಯುವಂಥದ್ದು 17. ಆನ್ಸರ್ ಡಿ ಆಗುವಂಥದ್ದು. ನೆಕ್ಸ್ಟ್ ಇದರಿಂದ ಇವುಗಳನ್ನು ಕಳಬೇಕು. ಕಳೆದಾಗ ಅದಕ್ಕೆ ಸರಿ ಹೊಂದುವಂತೆ ಇದರಿಂದ ಗುಣಾಕಾರ ಮಾಡಿದಾಗ ಇದಕ್ಕೂ ಸಮ ಆಗುವಂತೆ ಇದಕ್ಕೂ ಸಮ ಆಗುವಂತೆ ಹುಡುಕಿದಾಗ ನಮಗೆ ಆನ್ಸರ್ ಎ ಆಗುತ್ತೆ. ನೆಕ್ಸ್ಟು ಒಂದು ಆಯತದ ಒಳಕೋನಗಳ ಮೊತ್ತವು ಇದಕ್ಕೆ ಸಮ ಅಂತ ಕೇಳಿದರೆ ಆನ್ಸರ್ 360 ಡಿಗ್ರಿ. ನೋಡಿರಿ, ಇಲ್ಲಿ ಒಂದು ಆಯತವನ್ನು ಅಂದ ತಕ್ಷಣ ಆಯತವನ್ನು ಹಾಕ್ಕೊಂಡಿವಿ, ಎಲ್ಲವೂ ಕೂಡ 90 ಡಿಗ್ರಿ ಇರ್ತವೆ. ಇವುಗಳನ್ನು ಕೂಡಿದರೆ 360 ಬರುವಂಥದ್ದು. ನೆಕ್ಸ್ಟ್ ಒಂದು ಸಂಪೂರ್ಣ ಕೋನ ಅಂತ ಕೇಳಿದ್ದಾನೆ. ಸಂಪೂರ್ಣ ಕೋನ ಅಂತಂದರೆ ಒಂದು ಕೋನ 90 ಡಿಗ್ರಿ ಇರ್ತೈತೆ. 2 ಕೋನ ಅಂತಂದರೆ 90 ಇಂಟು 2 ಹಾಕಂತೀವಿ. 3 ಕೋನ ಅಂದರೆ 90 ಇಂಟು 3, ಇದು 90 ಇಂಟು 4 ಅಂದರೆ 90ರಿಂದ 4 ಭಾಗಿಸಿದಾಗ ನಮಗೆ ಸಂಪೂರ್ಣವಾಗಿ ಸಿಗುವಂಥದ್ದು ಒಂದು ಸಂಪೂರ್ಣ ಕೋನ ಅಂದರೆ 360 ಡಿಗ್ರಿ ಸಿಗುವಂಥದ್ದು. ನೋಡ್ರಿ, ಇಲ್ಲಿ ನಾವು ಇದು ನಮಗೆ ಗೊತ್ತಿದ್ರೆ ಒಂದು ಸಮಕೋನ ಎಷ್ಟು ರೀತಿ ಅಂತ ಗೊತ್ತಿದ್ರೆ ಆನ್ಸರನ್ನು ನಾವು ನೀಟಾಗೆ ಇಡ್ಬೋದು. ಇದಕ್ಕೆ ಆನ್ಸರ್ ಡಿ ಆಗುತ್ತೆ. ನೆಕ್ಸ್ಟು 15 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದ ಮಕ್ಕಳನ್ನು ದಾಖಲಿಸಲಾಗಿದೆ. ಇದರಲ್ಲಿ ದೊರಕಿದ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಚಿತ್ರಿಸಲಾಗಿದೆ. ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂಥ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ ಕೇಳಿದ್ದಾರೆ. ಇಲ್ಲಿ ಮಕ್ಕಳಿರೋ ಕುಟುಂಬಗಳು ಒಟ್ಟು ಕುಟುಂಬಗಳು ಅವನು ಹೇಳಿದ್ದಾನೆ 115 ಅಂತೇಳಿ ಲೆಕ್ಕದಲ್ಲಿ ಹೇಳಿದ್ದಾರೆ. 115 ಅಂತ ಲೆಕ್ಕದಲ್ಲಿ ಹೇಳಿದ್ದಾರೆ. 115 ಅಂದರೆ ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ಕೊಟ್ಟಿದ್ದಾನೆ. ಇಲ್ಲೊಂದಿದೆ, ಇದನ್ನು ತಗೋಬೇಕು. 5 ಮತ್ತು 20 ತಗೋಬೇಕು. 30 ತಗೋಬೇಕು. 35 ಇದೆ. ಈ ಅಷ್ಟನ್ನು ಕೂಡ ಕೂಡಿದಾಗ 90 ಬರ್ತೈತೆ. 90ರಿಂದ ಕಳೆದಾಗ 115ರಿಂದ 90 ಕಳೆದಾಗ ನಮಗೆ ಆನ್ಸರ್ 25 ಸಿಗುವಂಥದ್ದು. ನೆಕ್ಸ್ಟು ಭಾಷಾ ಪರೀಕ್ಷೆ. ನಾವು ಇದನ್ನು ನೀಟಾಗಿ ಭಾಳ ವ್ಯವಸ್ಥಿತವಾಗಿ ಓದ್ಕೋಬೇಕು. ಫಸ್ಟು ನೀವು ಕ್ವಶನನ್ನು ಓದ್ಕೊಂಬಿಡಿ. ಕ್ವಶನನ್ನು ಓದ್ಕೊಂಡು ಒಂದು ಸತಿ ಆಮೇಲೆ ಈ ಪ್ಯಾರಾಗ್ರಾಫನ್ನು ಓದಿ. ಕ್ವಶನ್ ಓದೋಕ್ಕೇನು ಭಾಳ ಟೈಮ್ ತಿನ್ನಲ್ಲ. ಕ್ವಶನನ್ನು ಓದ್ಕೊಳ್ರಿ, ಆನ್ಸರ್ ಓದ್ಕೊಳಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಓದ್ಕೊಂಡು ಆಮೇಲೆ ಪ್ಯಾರಾಗ್ರಾಫನ್ನು ಓದಿ. ಇದಕ್ಕೆ ಆನ್ಸರು ಎ ಆಗುತ್ತೆ. ನೆಕ್ಸ್ಟ್ ಬಂದರೆ ಇದಕ್ಕೆ ಆನ್ಸರ್ ಬಿ ಆಗುತ್ತೆ. ಇದಕ್ಕೆ ಆನ್ಸರ್ ಎ ಸರಿಯಾಗುತ್ತೆ. ಅಂದರೆ ಇದು ಇಂಗ್ಲೀಷ್ ವರ್ಷನ್ನಲ್ಲಿ ನೋಡ್ಕೊಂಡಾಗ, ಇಂಗ್ಲೀಷ್ ವರ್ಷನ್ನಲ್ಲಿ ಮತ್ತು ಕನ್ನಡ ವರ್ಷನಿಗೆ ನೋಡ್ಕೊಂಡಾಗ ಇದಕ್ಕೆ ಭಾಳ ವ್ಯತ್ಯಾಸ ಇದೆ. ಇದನ್ನು ಸ್ವಲ್ಪ ನೋಡಿ ಹಾಕಬೇಕಾಗತ್ತೆ. ಇಲ್ಲಿ ನಿರ್ಭಯ ಇದಕ್ಕೆ ಪರ್ಯಾಯವಲ್ಲದ ಕೇಳಿದ್ದಾನೆ. ಅಂದರೆ ಪರ್ಯಾಯ ಮೀನ್ಸ್ ಸಮಾನಾರ್ಥಕ ಪದ ಅಂತ. ಪರ್ಯಾಯ ಅಂದರೆ ಪರ್ಯಾಯವಲ್ಲದ ಅಂದರೆ ವಿರುದ್ಧ ಪದ. ಇದಕ್ಕೆ ವಿರುದ್ಧ ಪದ ಯಾವುದೋ ನಿರ್ಭಯ ಮತ್ತು ಎದರು ಅಂತ ಆಗುವಂಥದ್ದು. ಕಲಾಕೃತಿ ಈ ಶಬ್ದದ ಅರ್ಥ ಕೇಳಿದರೆ ಮಾನವ ನಿರ್ಮಿತ ಕಲೆಗಳ ನಮೂನೆಗಳು. ನೆಕ್ಸ್ಟ್ ಈ ಪ್ಯಾರಾಗ್ರಾಫನ್ನು ಸಂಪೂರ್ಣವಾಗಿ ಓದ್ಕೋಬೇಕು. ಓದ್ಕೊಂಡಾದ್ಮೇಲೆ ಆನ್ಸರ್ ಬಿ ಆಗುವಂಥದ್ದು. ಅವುಗಳ ಅನೇಕ ರೀತಿಯಲ್ಲಿ ಉಪಯೋಗವಾಗಿವೆ. ಆ ಪ್ಯಾರಾಗ್ರಾಫನ್ನು ಓದಿ ಆ ಪ್ಯಾರಾಗ್ರಾಫಲ್ಲಿ ಯಾವುದಕ್ಕೆ ಸರಿ ಹೊಂದಿಸುತ್ತೋ ಅದನ್ನು ಆನ್ಸರ್ ಸಿ ಆಗುವಂಥದ್ದು. ಅದನ್ನು ನಾವಿಲ್ಲಿ ಹಾಕುವಂಥದ್ದು. ಇದಕ್ಕೆ ಆನ್ಸರ್ ಎ ಆಗುವಂಥದ್ದು. ಇದಕ್ಕೆ ಕೆಲವು ಹೂವುಗಳು ಔಷಧಿನ ತಯಾರಿಸಲು ಉಪಯೋಗಿಸ್ತಾರೆ ಅಂತ ಆನ್ಸರ್ ಬಿ ಆಗುವಂಥದ್ದು. ನೆಕ್ಸ್ಟು ಪರಿಣಾಮ ಈ ಪದದ ಅರ್ಥ ಕೇಳಿದಾನೆ. ಅದರ ಅರ್ಥ ಪ್ರಭಾವ ಅಂತ ಆಗುವಂಥದ್ದು. ನೆಕ್ಸ್ಟು ವಾಕ್ಯವೃಂದ 3. ಇಲ್ಲೇ ಮಾರ್ಕ್ಸು ಭಾಳಷ್ಟು ಕಳ್ಕೊಳೋದು ವಿದ್ಯಾರ್ಥಿಗಳು. ನೀವು ಇಲ್ಲೇ ಕಳ್ಕೊಳೋದು. ಯಾಕೆಂದರೆ ಅತ್ಯಂತ ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನು ಫಸ್ಟು ಓದ್ಕೊಂಡು ಆಮೇಲೆ ನೀವು ಪ್ಯಾರಾಗ್ರಾಫನ್ನು ನೀಟಾಗಿ ಓದ್ಕೊಳ್ರಿ. ಇದಕ್ಕೆ 71ನೇ ಕ್ವಶನ್ಸಿಗೆ ಯಾವುದಾಗುತ್ತೆ ಅಂದರೆ ಆನ್ಸರ್ ಸಿ ಆಗುವಂಥದ್ದು.
72 ದೊಡ್ಡ ಗಾತ್ರದ ಪಾಂಡಗಳ ಮುಖ್ಯ ಆಹಾರ ಯಾವುದು ಅಂದರೆ ಬಿದಿರಿನ ಚಿಗುರುಗಳು. ಆನ್ಸರ್ ಬಿ ಆಗುವಂಥದ್ದು. 73ನೇದಕ್ಕೆ ಆನ್ಸರ್ ಬಿ ಆಗುವಂಥದ್ದು. 74ನೇದಕ್ಕೆ ಆನ್ಸರ್ ಸಿ ಆಗುವಂಥದ್ದು. ಅಂದರೆ ವಿಶಾಲ ಪದದ ವಿರುದ್ಧ ಪದ ಕೇಳಿದ್ದಾನೆ. ವಿಶಾಲ ಅಂತಂದರೆ ಕಡಿಮೆ ಆಗುವಂಥದ್ದು. ಮೃಗಾಲಯ ಇದಕ್ಕೆ ಇದರಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳು ಬೋನ್ನಲ್ಲೂ ಪಂಜರದಲ್ಲೂ ಇಡುವಂಥ ಸ್ಥಳವನ್ನು ನಾವು ಮೃಗಾಲಯ ಅಂತ ಕರಿತೀವಿ. ನೆಕ್ಸ್ಟು ವಾಕ್ಯವೃಂದ 4. ಇಲ್ಲಿ ನಿಮಗೆ ಭಾಳ ಟೈಮು ತಗೊಂತೈತೆ. ನೀವು ಅಷ್ಟೇ ತಾಳ್ಮೆಯಿಂದ ಮತ್ತು ಅವಸರ ಮಾಡ್ಕೊಂಡಂಗೆ ನೀಟಾಗಿ ಪ್ಯಾರಾಗ್ರಾಫನ್ನು ಓದಬೇಕು. ನೆಕ್ಸ್ಟು ಸೋನುವಿನ ಡ್ಯಾಶ್ ಜೊತೆ ಅಂಗಡಿಗೆ ಹೋಗಿದ್ದಳು ಅಂತಂದರೆ ಅಪ್ಪನ ಜೊತೆ. ಇಲ್ಲಿ ಅವಳು ಯಾವ ಥರದ ಸೈಕಲನ್ನು ನೋಡಿದಳು ಅಂದರೆ ಕೆಂಪು ಬಣ್ಣದ ಸೈಕಲನ್ನು ನೋಡ್ತಾಳೆ. ಇಲ್ಲಿ ಸೋನಮ್ಗೆ ಆಕೆಯ ತಂದೆ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದ್ರು ಅಂದರೆ ಅವಳು ಹುಟ್ಟುಹಬ್ಬಕ್ಕೆ ನೀಡ್ತಾರೆ. ಆನ್ಸರ್ ಎ ಆಗುವಂಥದ್ದು. ಇವೆಲ್ಲವೂ ಕೂಡ ಪ್ಯಾರಾಗ್ರಾಫ್ ಓದಿ ಟಿಕ್ ಮಾಡುವಂಥದ್ದು. ಸೋನಮ್ ತನ್ನ ಸಂತೋಷವನ್ನು ಹೇಗೆ ಪ್ರಕಟಿಸಿದಳು ನೋಡಿ. ಒಟ್ಟು 4 ವಾಕ್ಯವೃಂದಗಳಿರ್ತವೆ. ಭಾಷಾ ಸಾಮರ್ಥ್ಯದಲ್ಲಿ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೇಕು. ಆದರೆ ನೀವು ಪ್ಯಾರಾಗ್ರಾಫನ್ನು ಭಾಳ ವ್ಯವಸ್ಥಿತವಾಗಿ ಓದ್ಕೋಬೇಕು. ಆಶ್ಚರ್ಯ ಇದರ ಸಮಾನ ಪದ ಕೇಳಿದರೆ ಅಂದರೆ ಸಮಾನ ಪದ ಮೀನ್ಸ್ ಸಮಾನಾರ್ಥಕ ಪದವನ್ನು ಕೇಳಿದರೆ ವಿಸ್ಮಯ ಆಗುವಂಥದ್ದು. ಇವು ನೀವು ನೀಟಾಗಿ ಇದನ್ನು ಕ್ವಶನ್ ಪೇಪರನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಮೊರಾರ್ಜಿ ಎಕ್ಸಾಮನ್ನು ಹೊಡಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.